But I made her, no, you must be in Navodaya. But 11th and 12th ಅಲ್ಲೇ ಓದ್ಲು ಹುಡುಗಿ. ಆ್ಯಂಡ್ ಶಿ ಡಿಡ್ MBBS ಇನ್ ಬೆಂಗಳೂರು ಮೆಡಿಕಲ್ ಕಾಲೇಜ್. ಯಾವಾಗಲೂ ಅದು ಬಂದರೆ ಸರ್ ನೀವು ಅವತ್ತು ಕಳಿಸ್ಬಿಟ್ಟಿದ್ದು ನಾನು ಡಾಕ್ಟರ್ ಆಗ್ತಾ ಇರಲಿಲ್ಲ ಸರ್. ಈ ನ್ಯಾಷನಲ್ ಕಾಲೇಜ್ ಆದ್ಮೇಲೆ ಅವಾಗಿಂದ ಜಾಬ್ಗೆ ಬರೋವರೆಗೂ ನಿಮ್ ಹೇಗ್ ನಡೀತಿತ್ತು? ನಿಮ್ದು ಎಲ್ಲ ಮೈಂಡ್ ಸೆಟ್ ಹೇಗಿತ್ತು, ಮತ್ತೆ ಎಲ್ಲ ಯಾವ ತರ ಲೈಫ್ ಇತ್ತು ಸರ್ ಆಗ? ಸೊ ಜಾಬ್ಗೆ ಬರಲಿಕ್ಕೆ ತಕ್ಷಣ ಜಾಬ್ ಸಿಗ್ತಾರಲ್ಲ ಗ್ರ್ಯಾಜುಯೇಷನ್ಗೆ. ಸೊ ನನಗೆ ಟೀಚಿಂಗ್ ಲೈನೇ ಬರಬೇಕು ಅಂತ ಆಸೆ ಇದ್ದಿದ್ದು. ಟೀಚಿಂಗ್ ಲೈನ್ ಬರಬೇಕಂದ್ರೆ BEd ಮಾಡಲೇಬೇಕಾಯಿತು. ಸೊ BEdಗೆ ಜಾಯ್ನ್ ಆದವು. ಆ ಸ್ಟೋರೀಸ್ ಎಲ್ಲ ಹೇಳಿದೆ ಅದು. ಆ್ಯಂಡ್ ಮೈಂಡ್ ಸೆಟ್ ಏನಂದ್ರೇನು, ಬೈ ಹುಕ್ ಆರ್ ಕ್ರುಕ್ ಸಮ್ ಹೌ ಐ ಹ್ಯಾವ್ ಟು ಪರ್ಸ್ಯೂ ಮೈ BEd ಆ್ಯಂಡ್ ಗೆಟ್ ಎ ಜಾಬ್, ಗೌರ್ಮೆಂಟ್ ಜಾಬ್. That was only my mindset. But to come up in my life, to sustain myself for survival, then I have to cope up with my friends only. ಸೊ ಈಗಾಗ ಬೆಂಗಳೂರಿನಲ್ಲಿ ಏನಾಯಿತು, ನನಗೆ ಒಳ್ಳೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಯಿತು. ಸ್ಟೂಡೆಂಟ್ಸ್, ಫ್ರೆಂಡ್ಸ್ ಫ್ರಮ್ ಕೇರಳ, ಸ್ಪೆಷಲಿ ಫ್ರಮ್ ಕೇರಳೈಟ್ಸ್ ವರ್ ಮೋರ್ ಇನ್ ನಂಬರ್ BEd ಕಾಲೇಜ್. ಒಂದು ವರ್ಗೀಸ್ ಅಂತ ಒಬ್ಬಳಿದ್ಲು ಹುಡುಗಿ. That girl, same history method, she helped me a lot to come up in the language wise. She always used to talk to me in English only. With that only I picked up a language, Varghese anta. And ಹೀಗಾಗಿ ಅವ್ರ ಜೊತೆಯಲ್ಲಿ ಏನೋ ಸಮಥಿಂಗ್ ಐ ಯೂಸ್ ಟು ಟಾಕ್ ಆ್ಯಂಡ್ ಲಿಸನಿಂಗ್. ಸೊ ಇದ್ರ ಮೇಲೆ ನಾನು ಪಿಕಪ್ ಮಾಡಿಕೊಂಡೆ ಲ್ಯಾಂಗ್ವೇಜ್ ಚೆನ್ನಾಗಿ. ದೆನ್ ಈ BEd ಕಾಲೇಜಲ್ಲಿ ನಾನು ಏನಾದರೂ ಮಾಡಲಿ ಮೈಂಡ್ಸೆಟ್ నేను ಪ್ರಿಪೇರ್ ಮಾಡಿದೆ, ಇಂಗ್ಲೀಷ್ ಮೀಡಿಯಮ್ನಲ್ಲೇ ಬರೀಬೇಕು. ಬೈ ಹುಕ್ ಆರ್ ಕುಕ್ ಐ ಮಸ್ಟ್ ರೈಟ್ ಇನ್ ಇಂಗ್ಲೀಷ್ ಮೀಡಿಯಮ್ ಓನ್ಲಿ. ಫೈಲ್ ಆದರೂ ಆಗಲಿ ಏನಾದರೂ ಹಾಕೊಂಡು ಡಿಸೈಡ್ ಮಾಡ್ಕೊಂಬಿಟ್ಟು. ಸೊ ದಟ್ ಬಿಕಮ್ ಎ ಬೇಸ್ ಫಾರ್ ಮೀ. ಸೊ ದ ಲ್ಯಾಂಗ್ವೇಜ್ ಬಿಕೇಮ್ ವೆರಿ ಇಂಪಾರ್ಟೆಂಟ್. ಸೊ ವಿತ್ ದಟ್ ಗೇವ್ ಎ ಫೌಂಡೇಶನ್ ಫಾರ್ ಮೀ. ಸೊ ಎಕ್ಸೆಪ್ಟ್ ಕನ್ನಡ ಮೆಥಡ್ ಬಿಟ್ಟರೆ ಇನ್ನೆಲ್ಲ ಸಬ್ಜೆಕ್ಟ್ಸು ನಾನು ಬರೀ ಇಂಗ್ಲೀಷಲ್ಲೇ ಸ್ಟಡಿ ಮಾಡಿ ಇಂಗ್ಲೀಷಲ್ಲೇ ಬರೆದಿದ್ದು. ಈವನ್ ದೆನ್ ಐ ಸ್ಕೋರ್ಡ್ ವೆರಿ ಗುಡ್ ಮಾರ್ಕ್ಸ್. ದೆನ್ ಹ್ಯಾಡ್ ಐ ಬೀನ್ ದಟ್ ಮೇಡ್ ಅನ್ ಅಟೆಂಪ್ಟ್ ಇನ್ ಲೋಯರ್ ಸೆಕೆಂಡರಿ ಸ್ಕೂಲ್, ಡೆಫಿನೆಟ್ಲಿ ಐ ವುಡ್ ಹ್ಯಾವ್ ಇಂಪ್ರೂವ್ಡ್. ಬಟ್ ಎನ್ವೈರ್ನ್ಮೆಂಟ್ ವಾಸ್ ನಾಟ್ ದೇರ್, ಆಲ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಕನ್ನಡ ಮೀಡಿಯಂ ಇಂದ ನವೋದಯಕ್ಕೆ ಬರ್ತಾರಲ್ಲ ಸರ್ 6th ಗೆ, ಯಾವ ತರ ಈ ತರನೇ ಕಷ್ಟ ಆಗುತ್ತೆ ಸರ್? ಈಗ ಹಂಗಿಲ್ಲ. ಯಾಕಂದರೆ ಇವಾಗ ಮಕ್ಕಳಿಗೆ ಲ್ಯಾಂಗ್ವೇಜ್ಗೆ 6th ಕ್ಲಾಸ್ ಬಂದಾಗಲೇ ಅವರಿಗೆ 10 ಪೀರಿಯಡ್ ಇದೆ. ಅಲ್ಲಿ 6 ಪೀರಿಯಡ್ ಮಾತ್ರನೇ ಸಬ್ಜೆಕ್ಟ್ ಟೀಚ್ ಮಾಡೋದು. ಇನ್ನು 6 ಪೀರಿಯಡು ಮಕ್ಕಳಿಗೆ ಗ್ರಾಮರು, ಸ್ಪೋಕನ್ ಇಂಗ್ಲೀಷು, ಲಿಸನಿಂಗು ಇವಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಜೊತೆಗೆ ಟೀಚರು ನೆವರ್ ಸ್ಪೀಕ್ಸ್ ಇನ್ ಕನ್ನಡ ಆರ್ ಇನ್ ತೆಲುಗು, ಶುಡ್ ಸ್ಪೀಕ್ ಓನ್ಲಿ ಇನ್ ಇಂಗ್ಲೀಷ್. Because the teacher is either from Tamil Nadu or from Madhya Pradesh or from Kerala. They don't know Kannada. They have to talk to the children only in English only. Moreover, other children also. This has created a good environment for children to pick up language. 1-2 years ಆಗಲಿ ಅವನು 8th ಕ್ಲಾಸ್ ಬರೋದಕ್ಕೆ ಸ್ಟೂಡೆಂಟ್ ವಿಲ್ ಬಿಕಮ್ ಎ ಪಕ್ಕಾ ಪರ್ಫೆಕ್ಟ್ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಬರ್ತದೆ ನವೋದಯ ಶಾಲೆಯಲ್ಲಿ. ನೀವು ಹೆಂಗಿದ್ರಿ ಜಾಯ್ನ್ ಆದಾಗ, ಇವಾಗ ಹೆಂಗೆ ನೀವು 8th ಬಂದ ಮೇಲೆ ಹೆಂಗಾದರೆ ಜಸ್ಟ್ ಯು ರೀಕಲೆಕ್ಟ್. ಬಿಕಾಸ್ ಯು ಆರ್ ಟಾಕಿಂಗ್ ಟು ಎ ಟೀಚರ್ ಇನ್ ಇಂಗ್ಲೀಷ್ ಓನ್ಲಿ. ಟೀಚರ್ ಇಸ್ ಸ್ಪೀಕಿಂಗ್ ಟು ಇಂಗ್ಲೀಷ್ ಓನ್ಲಿ. ಎವ್ರಿಥಿಂಗ್ ಈಸ್ ಇಂಗ್ಲೀಷ್ ಓನ್ಲಿ. ಸೊ ಇನ್ ನವೋದಯ ಫಾರ್ ಚಿಲ್ಡ್ರನ್ to pick up is so easy because of environment. Moreover, all programs, every program will go in English only. Principal is speaking English, vice principal will speak, teachers will, invocation, prayer, all will go through English only. So that impacts a lot in the minds of children to pick up language. And moreover, library well equipped, different newspapers will come. The Economic will come, Hindu will come, and then Indian Express will come. That is another way. Where was that opportunity when we were studying?
hardly not even seen Kannada paper at home. So what my point here is that children will pick up a lot through an environment only. So that is not a good, that is not a bad condition for children. ನಮ್ಮ ಬ್ಯಾಚಲ್ಲೂ ಈ ಥರ ಸುಮಾರು ಜನ ಕನ್ನಡ ಮೀಡಿಯಮಿಂದ ಬಂದವರು ಇಂಪ್ರೂವ್ ಆದವರು, ಅವ್ರ ಲೈಫಲ್ಲಿ ಕಂಪ್ಯೂಟರ್ ನೋಡಿರಲ್ಲ, ಈಗ ಬಂದು ಸುಮಾರು ಎಕ್ಸ್ಪೋಜರ್ ಸಿಗುತ್ತೆ. ಲ್ಯಾಂಗ್ವೇಜ್ ವೈಸ್ ಬಿಟ್ಟು ಬೇರೆ ಯಾವ ಥರ ಸ್ಟೂಡೆಂಟ್ಗೆ ಡೆವಲಪ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ ನವೋದಯದಲ್ಲಿ? ಸೊ ಒನ್ ಎಕ್ಸಾಂಪಲ್ ನಿಮಗೆ ಗೊತ್ತಿರೋ ಹಾಗೆ ಹೇಳ್ತೀನಿ ನಾನು. ಬಟ್ ದಟ್ ಗರ್ಲ್ ಆಲ್ಸೋ ವಿಲ್ ನಾಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ. ವೀಣಾ ಅಂತನ್ಬಿಟ್ಟು ನಿಮಗೆಲ್ಲ ಗೊತ್ತಿರಬೇಕು. ವೀಣಾ ಮೇವರ್ 94 or 95 ಬ್ಯಾಚ್. ವೀಣಾ ಅವ್ರು ಪಾಸ್ಡ್ ಔಟ್. ನೌ ಶಿ ಈಸ್ MD ಪಾಂಡಿಚೇರಿ ಇದರಲ್ಲಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ. ವೀಣಾ ಅಂತ, BK ವೀಣಾ ಅಂತಂತ. ಹಾಂ, ನೋಡಿರ್ಬೇಕು ನೀವೆಲ್ಲ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್, ಜಿಪ್ನಾರ್ ಅಲ್ಲಿ. ಆಮೇಲೆ ಇನ್ನೊಬ್ಬನು ಪ್ರದೀಪ ಅಂತ ಗೊತ್ತು ನಿಮಗೆ. ನೌ ಹೀ ಈಸ್ ಇನ್ ನಮ್ಮ ತುಮಕೂರು ಸ್ವಾಮೀಜಿಗೆ ಆಪರೇಷನ್ ಮಾಡಿದನು. ನಮ್ಮ ನವೋದಯ ಸ್ಟೂಡೆಂಟು ತುಮಕೂರು ಸಿದ್ಧಗಂಗಾ ಮಠ ಸ್ವಾಮೀಜಿಗೆ ತುಮಕೂರಲ್ಲಿ ಲೇನಾ ಒಂದು ಹಾಸ್ಪಿಟಲ್, ಅಲ್ಲಿ ಆಪರೇಷನ್ ಮಾಡಿದ್ರು. ನಮ್ಮ ನವೋದಯ ಸ್ಟೂಡೆಂಟ್ ಎಲ್ಲ ನ್ಯೂಸ್ಗಳಲ್ಲಿ ಬಂತು. ಅದೇನೋ ದಟ್ ಮೇಡ್ ಫಾರ್ ದಟ್ ಗರ್ಲ್, ದ ವೀಣಾ, ವೆನ್ ಶಿ ಎಂಟರ್ ಟು ಕ್ಲಾಸ್ 10th, I don't know how she picked up a language, and she wanted to go for out from Navodaya for 11th, but I made her, no, you must be in Navodaya. I made her to stay, but 11th and 12th alle hodlu hudigi. Then immediately she got through in the CET, got medical seat, and she did MBBS in Bangalore Medical College. Afterwards she did MD. Now she is working there. Whenever ಯಾವಾಗಲೂ ಅದು ಬಂದರೆ, ಸರ್ ನೀವು ಅವತ್ತು ಕಳಿಸ್ಬಿಟ್ಟಿದ್ದೆ, ನಾನು ಡಾಕ್ಟ್ರ್ ಆಗ್ತಾ ಇರಲಿಲ್ಲ ಸರ್. ಕನ್ನಡ ಮೀಡಿಯಮಿಂದ ಬಂದಿದ್ದಲ್ವಾ, ಈ ಪ್ರದೀಪ್ ಕೃಷ್ಣನೂ ಅಷ್ಟೇ ಅಲ್ವಾ, ಎಲ್ಲನೂ ಅಷ್ಟೇ. ನಾವು ಕನ್ನಡ ಮೀಡಿಯಮ್ ಅಲ್ವಾ, ನಾವು ಈಗಲೇ ನನಗೇನು ಒಂದು ವರ್ಡ್ ಇಂಗ್ಲೀಷ್ ಬರಲ್ವಾ. ಸೊ ನಾನು ಹೇಳೋದ್ರೆ ಕಾನ್ಫಿಡೆನ್ಸ್. ಆಲ್ ಆರ್ ಕೇಪಬಲ್, ಆಲ್ ಫಿಂಗರ್ಸ್ ಆರ್ ನಾಟ್ ಈಕ್ವಲ್. Individual differences are there. So the environment makes the children, how the teachers the support, how the teachers take the students, that is very important. I never scold any student, you are very poor. Even if the child does not responds very well, I add to make the sentence properly. So I boost a confidence, I will build up. So this is the only way the children will come up in their life. Flying color, that only possible only in Navodaya, not anywhere. I strongly with heart I will say that only in Navodaya, through Navodaya only it's possible. Why? Because we are committed. Children have come leaving their parents. Who else? KV school ಆದರೆ ಬೆಳಗ್ಗೆ ಬರ್ತಾನೆ, ಸಾಯಂಕಾಲ ಹೊರಟೋಗ್ತಾರೆ ಮಕ್ಕಳು. It is the responsibility of their parents. But now parents are given responsibility. We have to take care. Success and failure depends upon shoulders of teachers. That is the reason why in nowadays children are flying, shining, coming up in their life, and wherever they go they are successful because of they have some different kinds of life in Navodaya. Not one life, different kinds of life. How to survive is only the lesson the child can learn only in Navodaya. Everything they have to do. ಸ್ನಾನನೇ ಅವನೇ ಮಾಡ್ಕೋಬೇಕು, ಬಟ್ಟೆನೇ ಅವನೇ ಒಕ್ಕೋಬೇಕು, ಅರ್ಥವಾಯ್ತಾ? ಶೂ ಪಾಲಿಶು ಅವನೇ ಮಾಡ್ಕೋಬೇಕು, ಎಲ್ಲ ಅವನೇ ಮಾಡ್ಕೋಬೇಕು. ಹೀಗಾಗಿ ಮಗುವಿಗೆ ಸ್ಟ್ರಾಂಗ್ ಏನಾಗುತ್ತೆ, ಕಾನ್ಫಿಡೆನ್ಸ್ ಬೀಳ್ತದೆ. ಸೊ ಐ ಕ್ಯಾನ್ ಡೂ ಇಟ್ ಅನ್ನೋ ಒಂದು ಕಾನ್ಸೆಪ್ಟ್ ನವೋದಯದಲ್ಲಿ ಮಾತ್ರ ಪಾಸಿಬಲ್. ರೆಸಿಡೆನ್ಷಿಯಲ್ ಸೆಟಪ್ ಬೇಕಾದಷ್ಟಿದೆ. ಸೈನಿಕ್ ಸ್ಕೂಲ್ ಇದೆ, ಮಿಲಿಟ್ರಿ ಸ್ಕೂಲ್ಸ್ ಇದೆ, ಅಲ್ಲೆಲ್ಲ ನೋಡ್ಕೊಳ್ಳೋಕೆ 100 ಜನ ಇದ್ದಾರೆ. ಯಾಕಂದರೆ ಇದು ಪೇಮೆಂಟ್ ಇಸ್ ನಾಟ್ ಎ ಫ್ರೀ. 1,38,000 ಕಟ್ಟಬೇಕಲ್ಲಿ. ಅವ್ನು ನೋಡ್ಕೊಳ್ಳೋಕೆ ಸುಮಾರು ಜನ ಇದ್ದಾರೆ. ಇದು ರಾಯಲ್ ಲೈಫ್. ಬಟ್ಟೆ ಒಗೆಯೋರೇ ಬೇರೆ, ಅವ್ರಿಗೆ
ಬೆಡ್ ಸ್ಪ್ರೆಡ್ ಹಾಕೋರೇ ಬೇರೆ ಅಲ್ಲಿ. ಇಲ್ಲಿ ಹಾಕ್ತಾರಾ ನವೋದಯದಲ್ಲಿ ಎಲ್ಲ ನೀನೇ ಮಾಡ್ಕೋಬೇಕು. ಅದೇ ಚಿಲ್ಡ್ರನ್ ಆರ್ ಸರ್ವೈವಿಂಗ್ ಎವ್ರಿವೇರ್. ನಮ್ಗೆ ನವೋದಯ ಲೈಫಲ್ಲಿ ಟೀಚರ್ಸೇ ಪೇರೆಂಟ್ಸ್ ಆಗಿತ್ತು. ಹಾಂ, ನಮ್ಗೆ ಎಲ್ಲ ಕೇರ್ ಮಾಡ್ತಾ ಇದ್ದು, ನಮ್ದು ಏನಿದ್ರು ಎವ್ರಿಥಿಂಗ್ ಟೀಚರ್ಸ್ ಜೊತೆನೆ ಇತ್ತು. ಆ ರಿಲೇಶನ್ಶಿಪ್ ಇತ್ತು ಸ್ಟೂಡೆಂಟ್ಸ್ಗೆ ಟೀಚರ್ಸ್ಗೆ. ಇವಾಗ್ಲೂ ನಾವು ನಿಮ್ನ ಇಂಟರ್ವ್ಯೂ ಮಾಡ್ತಾ ಇದೀವಿ ಅಂದ್ರೆ, ಇದುವರೆಗೂ ನಾವು ಬಿಟ್ಟು ಆಲ್ಮೋಸ್ಟ್ 8 years ಆಯ್ತು ನವೋದಯ. ಇವಾಗ್ಲೂ ನಾವು ನಿಮ್ ಜೊತೆ ಟಚ್ ಅಲ್ಲಿ ಇದೀವಿ ಅಂದ್ರೆ ಆ ರಿಲೇಶನ್ಶಿಪ್ ಕಾರಣ. ಆದ್ರೆ ನಿಮ್ಗೂ ಫ್ಯಾಮಿಲಿ ಇತ್ತು, ಅವರು ನವೋದಯದಲ್ಲೇ ಇದ್ರು. ನೀವು ನಿಮ್ಮ ಪ್ರೊಫೆಷನಲ್ ಲೈಫ್, ಫ್ಯಾಮಿಲಿ ಲೈಫ್ ಎರಡೂ ಒಟ್ಟಿಗೆ ಇತ್ತು. ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಅದು ಯಾವ ತರ? ನಾನು ಫ್ರೀಯಾಗಿ ಹೇಳ್ತೀನಿ, ನಂದು ಸರ್ವಿಸ್ ಮೋಟೋ. ನನಗೆ ಪೂರ್ ಪೀಪಲ್ ಸ್ವೆಟೆಡ್ ಮನಿ, ಟ್ಯಾಕ್ಸ್ ಪೇಯ್ಡ್ ಮನಿ ಈಸ್ ಗಿವಿಂಗ್ ಮೀ ಆಸ್ ಅ ಫಾರ್ಮ್ ಆಫ್ ಸ್ಯಾಲ್ರಿ, ಬಟ್ ಐ ಮಸ್ಟ್ ಗಿವ್ ಬ್ಯಾಕ್ ಟು ದಿ ಸೊಸೈಟಿ. ನಾನು ಕೇವಲ ಇಲ್ಲಿ ಚಾಕ್ ಆ್ಯಂಡ್ ಟ್ಯಾಕ್ ಅಲ್ಲ, ಪಾಠ ಮಾಡಿ ಬಿಲ್ ಆ್ಯಂಡ್ ಬೆಲ್ ಅಲ್ಲ. ಬೆಲ್ ಹೊಡೆದ ತಕ್ಷಣ ಆಚೆ ಹೋಗೋದು, ತಿಂಗಳಾದ ಸಂಬಳ ತಗೊಳ್ಳೋದು, ಹಂಗಲ್ಲ. ನಾನು ಕಾನ್ಸೆಪ್ಟ್ ಏನಂದರೆ, ಫ್ಯಾಮಿಲೀಸ್ ಟೈಮ್ ಇದ್ದಾಗ ಫ್ಯಾಮಿಲಿ ಕಾನ್ಸಂಟ್ರೇಷನ್, ಅಕಾಡೆಮಿಕ್ ಬ್ಲ್ಯಾಕಲ್ಲಿ ಸ್ಕೂಲಿದ್ದಾಗ ಮಕ್ಕಳು ಕಾನ್ಸಂಟ್ರೇಷನ್. ನಾವು ಮಕ್ಕಳೊಂದಿಗೆ ಎಲ್ಲ ರೀತಿಯಲ್ಲಿ ಸಂಬಂಧವನ್ನು ಇಟ್ಕೊಳ್ಳದಿರೋ ಹೋದರೆ ಮಕ್ಕಳು ಟೀಚರ್ಸ್ ಮೇಲೆ ನೆಗೆಟಿವ್ ಆ್ಯಟಿಟ್ಯೂಡ್ ಬರುತ್ತೆ. ಈ ಮಾಸ್ಟ್ರು ಕೇವಲ ಪಾಠ ಮಾಡಿ ಹೋಗೋಣ ಅಷ್ಟೇ ವಿನಃ ನಮಗೆ ಯಾವುದೇ ತರಹ ಇನ್ಪುಟ್ಸ್ ಕೊಡುವಂತಹ ಟೀಚರ್ ಅಲ್ಲ. ನಾನು ನವೋದಯದಂತೆ ಅಂತ ನಾನು ಕಾನ್ಸೆಪ್ಟ್ ಹೇಳ್ತಾ ಇಲ್ಲ. ನೀವು ಕೇಳಿದ ಪ್ರಶ್ನೆ ನವೋದಯದಲ್ಲಿ ಹೇಗೆ ನೀವು ನಮ್ಮೊಂದಿಗೆ ಅಷ್ಟು ಸ್ನೇಹ ಬೆಳೆಸ್ಕೊಂಡಿದ್ದೀರಿ ಅಂತ ನೀವು ಕೇಳಿದ್ದು. ನಾನು ಹೇಳೋದು ಯಾವುದೇ ಡೇ ಸ್ಕೂಲ್ ಆಗಲಿ, ರೆಸಿಡೆನ್ಸಿ ಸ್ಕೂಲ್ ಆಗಲಿ, ಎಲ್ಲೇ ಹಾಕೊಂಡು ಹೋಗಲಿ, ಮಕ್ಕಳೊಂದಿಗೆ ಸ್ನೇಹ ಭಾವತ್ವ ಇಟ್ಕೋಬೇಕು, ರಿಲೇಷನ್ಶಿಪ್ ಇಟ್ಕೋಬೇಕು. ಅದರಿಂದಲೇ ಇಬ್ಬರ ನಡುವೆ ಸ್ನೇಹ ಸಂಬಂಧ ಬೆಳೆಯೋದು. ಅರ್ಥವಾಗ್ತಾ ಇದೆಯಾ? ಇವತ್ತು ನನ್ನ ಸ್ಟೂಡೆಂಟ್ಸು, ನಾನು ರಿಯಲಾಗಿ ನಿಮಗೆ ಹೇಳಬೇಕಾದ್ರೆ ನಿಮ್ಮ ಪ್ರಶ್ನೆಗೆ, ಇವತ್ತು ಬೀದರ್ನಲ್ಲಿ ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದಾರೆ. ಹಿ ಈಸ್ ದ ಓನ್ಲಿ ಒನ್ ಸ್ಟೂಡೆಂಟ್ ಸೋ ಫಾರ್ ಇನ್ ಕೋಲಾರ್ ಸ್ಕೂಲ್, ಮಿಸ್ ಚಿಕ್ಕಬಳ್ಳಾಪುರ ಸ್ಕೂಲ್, ಪಾಸ್ಡ್ ಔಟ್ IPS ಕ್ಯಾಡರ್. So far no other student at all. DL Nagesh ಅಂತಂತ, ಈಸ್ ವೆರಿ ಪೂರ್ ಫ್ಯಾಮಿಲಿ. ಎಜುಕೇಷನು ಪರವಾಗಿಲ್ಲ, ವೆರಿ ಗುಡ್ ಬಾಯ್. 8th ಕ್ಲಾಸಲ್ಲಿ ಆ ಹುಡುಗನಿಗೆ ನಾನು ಅವರ ತಂದೆ ಮುಂದೆ ಹೇಳಿದ್ದೆ, ನಿಮ್ಮ ಹುಡುಗ ಪರವಾಗಿಲ್ಲ, ಆದರೆ ಇನ್ನೂ ಸ್ವಲ್ಪ ಕಷ್ಟ ಬೀಳಬೇಕು, ಕಷ್ಟ ಬಿದ್ದರೆ ಇವನು ಸ್ಟಡಿ ಮಾಡ್ತಾನೆ ಅಂತಂತ. ಹಾಗಾದರೆ ಏನು ಮಾಡಬೇಕು? ಮಾಸ್ಟರ್ಗಳಂದ್ರೆ ಹೋಗಬೇಕು, ಮಾಸ್ಟರ್ ಹಿಂದೆ ಬೀಳಬೇಕು, ಇದು ಅರ್ಥವಾಗಿಲ್ಲ ಅಂತ ಕೇಳಬೇಕು. ಮಕ್ಕಳು ಎಫರ್ಟ್ ಇಲ್ಲ ಅಂದರೆ ಟೀಚರೇ ಹೋಗಿ ಕೂತ್ಕೊಂಡು ಮಾಡೋಕ್ಕಾಗೋದಿಲ್ಲ. ಹಂಗೆ ಮಾಡೋ ಆದಮೇಲೆ ಆ ಹುಡುಗ ಯಾವ ಮನೆಗೆ ಬರ್ತಾ ಇದ್ದ, ಹಿ ಯೂಸ್ ಟು ಕಮ್ ಟು ಮೈ ರೆಸಿಡೆನ್ಸ್. ಆದರೂ ನನ್ನ ಮನೆ ಕೆಲಸ ಇದ್ರೂ ನಾನು ಪಕ್ಕದಲ್ಲಿ ಕೂಡಿಸ್ಕೊಂಡು ಅವನ ಜೊತೆಗೆ ಇನ್ನೊಬ್ಬ ಸ್ಟೂಡೆಂಟ್ ಬರೋನು, ಅವನು ಡಾಕ್ಟ್ರಾಗಿದ್ದಾನೆ ಇವಾಗ. ಅವನು ಪೆರೆಸಂದ್ರದ ಹುಡುಗ, ಅವನು ರಫೀಕ್ ಅಂತ ರಫೀಜ್ ಪಾಷಾ, ಅವನ ಜೊತೆಗೆ ಬರ್ತಾ ಇದ್ದ. ಅವನು ಡಾಕ್ಟರ್, ಅವನು MD ಇವಾಗ. ಅವ್ರಿಗೂ ಹೇಳ್ಕೊಡ್ತಾ ಇದ್ದೆ ನಾನು. ಯಾಕಂದರೆ ಅವ್ರಿಗೆ, ಸರ್ ನಿಮ್ಮ ಸೋಷಿಯಲ್ ಸ್ಟಡೀಸಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು, ಸೋಷಿಯಲ್ ಸ್ಟಡೀಸ್ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಸೋಷಿಯಲ್ ಸ್ಟಡೀಸ್ ಸ್ಕೋರ್ ಮಾಡಿದ್ರು ಅಂತ ಪ್ರಶ್ನೆ ಅಲ್ಲಪ್ಪ, ಯು ಹ್ಯಾವ್ ಟು ಸ್ಕೋರ್ ಇನ್ ಆಲ್ ಅದರ್ ಸಬ್ಜೆಕ್ಟ್. ಇಲ್ಲ ಸರ್, ಐ ವಾಂಟ್ ಟು ಬಿಕಮ್ ಸಮಥಿಂಗ್ ಎಲ್ಸ್, ಸೊ ದಟ್ ಐ ಲೈಕ್ ದಿಸ್ ಸಬ್ಜೆಕ್ಟ್ ವೆರಿ ಮಚ್. ಯಾಕಂಗಾಯಿತು? ಬಿಕಾಸ್ ಎ ಟೀಚರ್ ಹ್ಯಾವಿಂಗ್ ಎ ಗುಡ್ ಅಫಿನಿಟಿ, ಅಫೆಕ್ಷನ್ with a student, they like very much. So now today, where are they? Even today, I used to call, sir, how are you? Many times they used to, sir, ಏನು ಸರ್ ನೀವು ನಮ್ಮ ಸಾರ್ ಅಂತ ಕರಿತೀರಾ? ವಿ ಆರ್ ನಾಟ್ ಡಿಸರ್ವ್ ಟು ರಿಸೀವ್ ಸಚ್ ವರ್ಡ್ ಫ್ರಮ್ ಯು ಸರ್, ಪ್ಲೀಸ್ ಡೋಂಟ್ ಕಾಲ್ ಮೀ. ನಾನು ಹೇಳಿದೆ, ನೋ, ಇಟ್ ಈಸ್ ನಥಿಂಗ್, ಇಟ್ ಈಸ್ ಟೋಟಲಿ ರಾಂಗ್. ವಿ ಹ್ಯಾವ್ ಟು ರೆಸ್ಪೆಕ್ಟ್ ವಿತ್ ಈಚ್ ಅದರ್.
ಅದೇ ನೀನು ಡೆಪ್ಟಿ ಕಮಿಷನರ್ ಆಗಿ ಬಂತು ಅಂತಂದರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಯು, ವಿ ಹ್ಯಾವ್ ಟು ಲೀವ್ ದ ಚೇರ್. ಪ್ರಿನ್ಸಿಪಾಲ್ ನಾನೇ ಆಗಿದ್ದು, ನೀನು ಸ್ಟೂಡೆಂಟ್ ಆಗಿದ್ದಾಗ ನೀನು ನಿಂತ್ಕೊಂಡು ಮಾತಾಡ್ತಾ ಇದ್ದೆ ನನ್ನ ಜೊತೆಯಲ್ಲಿ, ಎಕ್ಸಾಂಪಲ್ ಕೊಟ್ಟೆ. ಇವಾಗ ನೀನೇ IAS ಆಫೀಸರ್ ಬಂದರೆ ನಾನು ಚೇರ್ ನಿಂಗೆ ಬಿಟ್ಕೊಡ್ಬೇಕು, ನಾನು ಆಲ ಹೋಗಿ ಕೂತ್ಕೊತೀನಿ ಅಂದ್ರೆ ನನಗೆ ಅವಮಾನ ಆಗತ್ತಾ? ಆಗಲ್ಲಪ್ಪ. ಟೀಚರ್ ಇಸ್ ಟೀಚರ್, ಸ್ಟೂಡೆಂಟ್ ಇಸ್ ಟೀಚರ್, ಬಟ್ ಮಸ್ಟ್ ಹ್ಯಾವ್ ಬಾಂಡ್ ಆಫ್ ರಿಲೇಷನ್ಶಿಪ್. ದಟ್ ಈಸ್ ಮೈ ಕಾನ್ಸೆಪ್ಟ್. ಸೊ ಬಟ್ ಐ ಡೋಂಟ್ ನೋ, ಇಟ್ಸ್ ದಿ ಇನ್ಬಾರ್ನ್ ಕ್ವಾಲಿಟಿ ಫಾರ್ ಮೀ. I always move with the children. So for me, not only from Chikballapura students, high regard, even from Bidar also, even from Chikmagaluru also, even from Hasan also, they used to invite. Sir, ee sala nama alumni neeve banni sir. Yake wherever I go, I am the only person to organize a alumni meet. Why? Because my attachment with the children. I used to go to attend to their marriage. I used to go to attend to the naming ceremony of their children. I used to go to attend to their sisters or brothers' marriage. That affinity I have built up with the children. That is that should be there. So here relationship is only not within the classroom. So that is my concept. In that way, all children are having a good affection on me. I am also having a good affection. I used to pat children. ಸೊ ನಾವು ಹೆಚ್ಚಾಗಿ ಅಲ್ಲಿ ಮರಕೋತಿ ಆಟ ಅಂದರೆ ಬೆಳಿಗ್ಗೆ ತಿನ್ಕೊಂಡು ಹೋದರು ಸಾಯಂಕಾಲವರೆಗೂ ಬರ್ತಾ ಇರಲಿಲ್ಲ. ಬಾಡಿ ಆ್ಯಂಡ್ ಮೈಂಡ್ ಭಾಳ ಸ್ಟ್ರಾಂಗಾಗಿ ಕೊಟ್ಟಿರ್ತಕ್ಕಂಥ ವರ ಅಂತ ನಾವು ಹೇಳ್ಬೋದು. ಸುಮಾರು ಒಂದು 10 ಅಡಿಯಿಂದ ಮೇಲ್ಗಡೆ ಜಂಪ್ ಮಾಡ್ತಾ ಇದ್ದು ಕೆಳಕ್ಕೆ ನಾವು